ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿಸ್ ಕಿಚನ್. ಎಷ್ಟೇ ಸಲ ನಿಪ್ಪಟ್ಟು ಟ್ರೈ ಮಾಡಿದ್ರು ಪೂರಿ ಥರ ಉಬ್ಬಿ ಬರ್ತಿದೆಯಾ? ಹಾಗಾದರೆ ನಾನು ಹೇಳ್ಕೊಡೋ ಈ ಸಣ್ಣ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ನೀವು ಯೂಸ್ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ನಿಪ್ಪಟ್ಟು ಹಾಳಾಗಲ್ಲ. ಬೇಕ್ರಿಲಿ ತರ್ತೀವಲ್ಲ, ಸೇಮ್ ಅದೇ ಟೇಸ್ಟ್ ಆ್ಯಂಡ್ ಟೆಕ್ಸ್ಚರ್ ಇರುತ್ತೆ. ಹಾಗಾದರೆ ಈ ಕ್ರಿಸ್ಪಿ ನಿಪ್ಪಟ್ಟು ಹೇಗೆ ಮಾಡೋದು ನೋಡೋಣ. ಫಸ್ಟು ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಕಡಲೆ ಬೀಜನ ಹುರಿದು ತೆಗೆದುಕೊಂಡಿದ್ದೀನಿ. ನೆಕ್ಸ್ಟು 2 ಟೇಬಲ್ ಸ್ಪೂನಷ್ಟು ಹುರಿಗಡಲೆನ ಹಾಗೆ ಹಾಕ್ಕೊಂಡು ಹೀಗೆ ತರ್ತರಿಯಾಗಿ ರುಬ್ಕೊಂಡು ಬನ್ನಿ. ತೀರಾ ಗ್ರೈಂಡ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಈ ಥರ ಕೈಗೆ ಸಿಗಬೇಕು. ಈ ಥರ ಇದ್ರೇ ಟೆಕ್ಸ್ಚರ್ ಚೆನ್ನಾಗಿ ಬರೋದು. ಈಗ ನೆಕ್ಸ್ಟು ಒಂದು ಬೌಲ್ ತೊಗೊಂಡು ಅದಕ್ಕೆ ನೆಕ್ಸ್ಟ್ ಈಗ 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ನಾನಿಲ್ಲಿ ಹಾಕ್ಕೊಳ್ತಿದ್ದೀನಿ. ನೋಡ್ತಿರ್ಬೋದು, ಇಷ್ಟು ಕಡಿಮೆ ಕ್ವಾಂಟಿಟಿಲೇ ಮಾಡ್ಕೊಳ್ತಿದ್ದೀನಿ. ಕಡಲೆ ಬೀಜ ಮತ್ತು ಹುರಿಗಡ್ಲೆನ ಅದನ್ನು ಇದಕ್ಕೆ ಹಾಕ್ಕೊಳ್ತಿದ್ದೀನಿ. ಈಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಚ್ಚ ಖಾರದ ಪುಡಿ ನಾನಿಲ್ಲಿ 1 ಟೀ ಸ್ಪೂನಷ್ಟು ಖಾರ ಪುಡಿ ತೊಗೊಂಡಿದ್ದೀನಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು. ಈ ಥರ ಕರಿಬೇವನ್ನ ಕೈಯಲ್ಲೇ ಒಂಚೂರು ಈ ಥರ ಮುರ್ಕೊಂಡು ಸೇರಿಸ್ಕೊಳ್ತಿದ್ದೀನಿ. ನೆಕ್ಸ್ಟ್ ನೋಡಿ, ಇದು ಅಜ್ವಾನ ನೀಟಾಗಿ ಈ ಥರ ಕೈಯಲ್ಲಿ ಒಂದು ಸ್ವಲ್ಪ ಉಜ್ಕೊಂಡು ಹಾಕ್ಕೊಳ್ಳಿ, ಅದ್ರ ಫ್ಲೇವರ್ ಚೆನ್ನಾಗಿರುತ್ತೆ. ನೆಕ್ಸ್ಟು 1 ಟೀ ಸ್ಪೂನಷ್ಟು ಜೀರಿಗೆ. ನೆಕ್ಸ್ಟು 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಇಲ್ಲಿ ಹಾಕ್ಕೊಳ್ತಿದ್ದೀನಿ. ಹಸಿ ಎಣ್ಣೆ, ಇದನ್ನೇನು ನಾನೇನು ಕಾಯಿಸೇನು ಹಾಕ್ಕೊಳ್ತಿಲ್ಲ. ಈ ಥರ ನೀಟಾಗಿ ಕೈಯಲ್ಲೇನೆ ರಬ್ ಮಾಡ್ಕೊಳ್ತಾ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸಲ, ಅದೆಲ್ಲ ಹೊಂದ್ಕೊಳ್ಳೋ ಅಷ್ಟು. ನೆಕ್ಸ್ಟ್ ಈಗ ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ. 1-2 ನಿಮಿಷ ನೀಟಾಗಿ ಈ ಥರ ಕಲಿಸ್ಕೊಳ್ಳೋದ್ರಿಂದ ಟೆಕ್ಸ್ಚರ್ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ತೀರಾ ತೆಳ್ಳಗೂ ಬೇಡ, ತೀರಾ ಗಟ್ಟಿಗೂ ಬೇಡ, ಆ ಥರ ಟೆಕ್ಸ್ಚರ್ ನೋಡ್ಕೊಂಡು ನೀವು ಇಲ್ಲಿ ಕಲಿಸ್ಕೋಬೇಕಾಗುತ್ತೆ. ತೀರಾ ತೆಳ್ಳಗಾಗ್ಬಿಟ್ರೆ ನಿಪ್ಪಟ್ಟೆಲ್ಲ ಪೂರಿ ಥರ ಉಪ್ಕೊಬಿಡುತ್ತೆ. ನೋಡಿ, ಇಲ್ಲಿ ನಾನು ಈ ಥರ ಒಂದು ಸ್ವಲ್ಪ ಗಟ್ಟಿನೇ ಕಲಿಸ್ಕೊಂಡಿದ್ದೀನಿ. ಈ ಥರ ಕಲಿಸ್ಕೊಳ್ಳಿ. ಈಗ ಒಂದು ಬಟರ್ ಪೇಪರ್ ಯಾವುದಾದ್ರು ಒಂದು ಶೀಟ್ ಏನಾದ್ರು ತೊಗೊಂಡು, ಪ್ಲಾಸ್ಟಿಕ್ ಶೀಟ್ ಏನಾದ್ರು ತೊಗೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ಆಯಿಲ್ನ ಸ್ಪ್ರೆಡ್ ಮಾಡಿಕೊಂಡು ಈ ನಿಪ್ಪಟ್ಟಿಗೆ ಕಲಸಿಟ್ಕೊಂಡಿದ್ದೀವಲ್ಲ ಈ ಹಿಟ್ಟನ್ನ ನೀಟಾಗಿ ಈ ಥರ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ಲಟ್ಟಿಸ್ಕೋಬೇಕಾಗುತ್ತೆ. ಈ ಹಿಟ್ಟು ನಿಮಗೆ ನೀಟಾಗಿ ಲಟ್ಸೋಕೆ ಬರಲ್ಲ. ನೋಡಿ, ನಾನು ಈ ಥರ ಕೈಯಲ್ಲೇ ಒಂದು ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಆಮೇಲೆ ಲಟ್ಟಿಸ್ಕೊಳ್ತೀನಿ. ಇದು ನೀಟಾಗಿ ಶೇಪ್ ಬರಲ್ಲ, ಅದಕ್ಕೆ ತಲೆನೇ ಕೆಡಿಸ್ಕೋಬೇಡಿ. ಒಂದು ಯಾವುದಾದ್ರು ಬಾಟಲ್ ಮುಚ್ಚುಳ ಅಂದರೆ ದೊಡ್ಡದು ಕ್ಯಾಪ್ ಮುಚ್ಚುಳ ತೊಗೊಂಡು ಶೇಪ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಈ ಥರ ಬಂದಿದೆ. ಲಟ್ಟಿಸ್ಕೊಂಡು ಈ ಥರ ಕೈಯಲ್ಲಿ ಒಂದು ಸ್ವಲ್ಪ ಪ್ರೆಸ್ ಮಾಡಿಕೊಂಡ್ರೆ ಆಯಿತು. ತೀರಾ ತೆಳ್ಳಗೆ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಿಪ್ಪಟ್ಟು ಗೊತ್ತಲ್ಲ ಯಾವ ಥರ ಇರುತ್ತೆ ಅಂತ, ಒಂದು ಸ್ವಲ್ಪ ದಪ್ಪಗೆ ಇರಬೇಕು. ಅಷ್ಟು ಆಗೋ ಅಷ್ಟು ನೀಟಾಗಿ ಈವನಾಗಿ ಲಟ್ಟಿಸ್ಕೊಳ್ಳಿ. ನೋಡಿ, ನಾನು ಇಲ್ಲಿ ಲಟ್ಟಿಸ್ಕೊತಿದ್ದೀನಲ್ಲ, ಈ ಥರ ಲಟ್ಟಿಸ್ಕೊಂಡ್ರೆ ಆಯಿತು. ಕ್ರ್ಯಾಕ್ ಬರ್ತಿಲ್ಲ, ಶೇಪ್ ಬರ್ತಿಲ್ಲ ಅಂತ ತಲೆ ಕೆಡಿಸ್ಕೋಬೇಡಿ. ನೋಡಿ, ಈ ಥರ ಒಂದು ಮುಚ್ಚುಳ ತೊಗೊಂಡು, ಯಾವ್ದಾದ್ರು ಒಂದು ಕ್ಯಾಪ್ ಮುಚ್ಚುಳ ತೊಗೊಂಡು ಈ ಥರ ಶೇಪ್ ಮಾಡಿಕೊಂಡ್ರೆ ಆಯಿತು. ನೀಟಾಗಿ ಬಂದುಬಿಡುತ್ತೆ, ನಿಪ್ಪಟ್ಟೇನು ಹಾಳಾಗಲ್ಲ. ಈ ಥರ ಹಾಕ್ಕೊಂಡು ನಿಧಾನಕ್ಕೆ ತೆಕ್ಕೊಳ್ಳಿ. ನೋಡಿ, ಟೆಕ್ಸ್ಚರ್ ಯಾವ ಥರ ಇದೆ ಅಂತ. ಇಷ್ಟು ದಪ್ಪವಾಗಿ ನಾನು ಲಟ್ಟಿಸ್ಕೊಂಡಿದ್ದೀನಿ, ತೀರಾ ತೆಳ್ಳಗೆ ಮಾಡ್ಕೊಳ್ಳೋಕೆ ಹೋಗಿಲ್ಲ. ಇಷ್ಟು ದಪ್ಪ ಆದರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಈ ನಿಪ್ಪಟ್ಟು ಸೈಜ್ನ ನೀವು ಬೇಕಾದ್ರೆ ದೊಡ್ಡದಾಗಿ ಬೇಕು ಅಂದರೆ ದೊಡ್ಡದಾಗಿ ಮಾಡ್ಕೊಳ್ಳಿ, ಚಿಕ್ಕದಾಗಿ ಬೇಕು ಅಂದರೆ ಚಿಕ್ಕದಾಗಿ ಮಾಡ್ಕೊಳ್ಳಿ. ನೀವು ನೋಡ್ತಿರ್ಬೋದು ಎಲ್ಲ ಎಷ್ಟು ಈಸಿಯಾಗಿ ಬರ್ತಿದೆ ನಿಪ್ಪಟ್ಟುಗಳು ಅಂತ. ಈ ಥರ ತೆಕ್ಕೊಂಡ್ರೆ ಆಯಿತು. ನಿಮ್ಮ ಹತ್ರ ಪ್ರೆಸ್ಸಿಂಗ್ ಮಿಷಿನ್ ಏನಾದರೂ ಇತ್ತು ಅಂದರೆ ಈ ಥರ ಚಿಕ್ಕದಾಗಿ ಉಂಡೆಗಳನ್ನ ಮಾಡಿಕೊಂಡು ಅದ್ರ ಮೇಲೆ ಇಟ್ಕೊಂಡು ನೀಟಾಗಿ ಪ್ರೆಸ್ ಮಾಡ್ಕೊಂಡ್ಬಿಡ್ಬೋದು. ಅದೇನು ಜಾಸ್ತಿ ಟೈಮೇ ಇಡ್ಸಲ್ಲ, ಅಂದರೆ ನೀಟಾಗಿ ರೌಂಡ್ ಶೇಪ್ ಬರಲ್ಲ. ನೋಡಿ, ಈ ಥರ ಅಂದರೆ ನಿಧಾನಕ್ಕೆ ಪ್ರೆಸ್ ಮಾಡಿ, ತೀರಾ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ. ನಾನು ನೋಡಿಲಿ ಇಲ್ಲಿ 5 ಉಂಡೆನೂ ಒಟ್ಟಿಗೆ ಇಟ್ಕೊಂಡು ಒಂದೇ ಸಲ ಪ್ರೆಸ್ ಮಾಡ್ಕೊಳ್ತೀನಿ, ಅಲ್ಲಿಗೆ ಒಂದೇ ಸಲ ಆಗೋಗ್ಲಿ ಅಂತ. ನೋಡಿ, ಈ ಥರ ಇಟ್ಕೊಂಡು ಒಂದ್ಸಲ ಪ್ರೆಸ್ ಮಾಡಿಕೊಂಡ್ರೆ ಆಯಿತು. ಅಂದರೆ ನಿಧಾನಕ್ಕೆ ಪ್ರೆಸ್ ಮಾಡ್ಕೊಳ್ಳಿ, ತೀರಾ ಪ್ರೆಸ್ ಮಾಡೋಕ್ಕೆ ಹೋಗ್ಬಿಡಿ. ಒಂದ್ಸಲ ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಸಾಕು, ನೀಟಾಗಿ ಬಂದ್ಬಿಡುತ್ತೆ. ಅಂದರೆ ಸೈಡ್ಸ್ ಶೇಪ್ ಚೆನ್ನಾಗಿ ಬರಲ್ಲ ಅಷ್ಟೇ. ನೋಡಿ, ಈ ಥರ ಬರುತ್ತೆ. ಈ ಥರ ಆದರೂ ಮಾಡ್ಕೋಬೋದು. ನಿಮ್ಗೆ ಯಾವ ಥರ ಈಸಿ ಆಗುತ್ತೆ ಆ ಥರ ಮಾಡ್ಕೊಳ್ಳಿ. ಪ್ರೆಸ್ಸಿಂಗ್ ಮಿಷಿನ್ ಇತ್ತು ಅಂದರೆ ಈ ಥರನೇ ಮಾಡ್ಕೊಳ್ಳಿ, ಇದು ಕೂಡ ತುಂಬಾ ಈಸಿ ಆಗುತ್ತೆ ನಿಮಗೆ. ಇವಾಗ ಇದನ್ನೆಲ್ಲ ತೆಕ್ಕೊಂಡು ಎಣ್ಣೆಲಿ ಕರ್ಕೊಂಡು ಬಿಡೋಣ. ಈ ಕಡೆ ಸೈಡಲ್ಲಿ ನಾನು ಎಣ್ಣೆನ ಕಾಯೋಕೆ ಇಟ್ಕೊಂಡಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ ಕಾಯೋಕೆ ಇಟ್ಕೋಬೇಕು, ತೀರಾ ಹೈ ಫ್ಲೇಮ್ ಮಾಡೋಕ್ಕೆ ಹೋಗ್ಬೇಡಿ, ನೀಟಾಗಿ ಬೇಯಲ್ಲ. ನೋಡಿ, ಈ ಕಡೆ ಎಣ್ಣೆನೂ ಕಾದಿದೆ. ಇವಾಗ ನಿಧಾನಕ್ಕೆ ಬಿಡೋಣ, ಒಂದೊಂದನ್ನೇ ಬಿಡ್ಕೊಳ್ತಾ ಹೋಗಬೇಕು. ಒಂದು ನಿಪ್ಪಟ್ಟು ಹಾಕಿ ಅದು ಮೇಲೆ ಬಂದಮೇಲೆ ಅಷ್ಟೇ ಇನ್ನೊಂದು ನಿಪ್ಪಟ್ಟನ್ನ ಬಿಡಬೇಕು. ಆಮೇಲೆ ನೀವು ಇಲ್ಲಿ ಒಂದು ಹಾಕಿ ಚೆಕ್ ಮಾಡ್ಕೊಳ್ಳಿ, ಉಬ್ಬಿ ಬರ್ತಿದೆ ಅಂದರೆ ಒಂಚೂರು ಅಕ್ಕಿ ಹಿಟ್ಟನ್ನ ನೀವು ಸೇರಿಸ್ಕೋಬೋದು, ಆವಾಗ ಉಬ್ಬಿ ಬರಲ್ಲ. ತೆಳುವಾಗಿದ್ದರೆ ಉಬ್ಬಿ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೀವು ನೋಡ್ತಿರ್ಬೋದು, ನಿಪ್ಪಟ್ಟೇನು ಉಬ್ಬಿ ಬರ್ತಿಲ್ಲ, ಪರ್ಫೆಕ್ಟಾಗಿ ಬಂದಿದೆ. ಸೊ ನಾನು ಇಲ್ಲೇನು ಸೇರಿಸ್ಕೊಳ್ತಿಲ್ಲ. ಈ ಥರ ಒಂದು ನಿಪ್ಪಟ್ಟು ಮೇಲೆ ಬಂದಮೇಲೆ ಅಷ್ಟೇ ಇನ್ನೊಂದು ನಿಪ್ಪಟ್ಟನ್ನ ನೀವು ಹಾಕ್ಕೊಳ್ಬೇಕಾಗುತ್ತೆ.
ನಿಪ್ಪಟ್ಟು ಒಂದು ಸ್ವಲ್ಪ ಕ್ರ್ಯಾಕ್ ಬಂದು ನೀವೇನು ತಲೆ ಕೆಡಿಸ್ಕೋಬೇಕಾಗೇ ಇಲ್ಲ, ಅದು ಹಾಗೆ ಸರಿ ಆಗುತ್ತೆ, ಅದೇನು ಮುರ್ಕೊಂಡು ಹೋಗಲ್ಲ. ನಿಪ್ಪಟ್ಟು ಅಂದ್ರೆ ಸ್ವಲ್ಪ ಗಟ್ಟಿ ಇರುತ್ತಲ್ವ, ಈ ಚಕ್ಲಿ ಕೋಡ್ಬಳೆ ಕಂಪೇರ್ ಮಾಡಿಕೊಂಡ್ರೆ ನಿಪ್ಪಟ್ಟು ಸ್ವಲ್ಪ ಗಟ್ಟಿನೇ ಬರುತ್ತೆ. ಸೊ ಅದು ಏನಾಗಲ್ಲ. ಈ ಥರ ತಿರುವಾಕಿ ನೀಟಾಗಿ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಒಂದು 3-4 ನಿಮಿಷ ನೀಟಾಗಿ ಬೇಯಿಸ್ಕೊಳ್ಳೋದ್ರಿಂದ ಇದು ಪೂರಿ ಥರ ಉಬ್ಬಲ್ಲ ಮತ್ತು ಸಾಫ್ಟ್ ಆಗಿರಲ್ಲ, ಗಟ್ಟಿಗೆ ಬರುತ್ತೆ. ನಿಮಗೆ ನಿಪ್ಪಟ್ಟು ಟೆಕ್ಸ್ಚರು ಬೇಕ್ರಿಲಿ ತರ್ತಿರಲ್ಲ ಅದೇ ಸೇಮ್ ಟೆಕ್ಸ್ಚರ್ ಬರಬೇಕು ಅಂದರೆ ನೀಟಾಗಿ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಇವಾಗ ನಿಪ್ಪಟ್ಟೆಲ್ಲ ನೀಟಾಗಿ ಬೆಂದಿದೆ, ನೀವು ನೋಡ್ತಿರ್ಬೋದು ಗೋಲ್ಡನ್ ಕಲರ್ ಬಂದಿದೆ. ಇಷ್ಟು ಬೇಯಿಸ್ಕೊಳ್ಳಿ, ಆವಾಗ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ತೀರಾ ಅಂದರೆ ವೈಟ್ ಇದ್ದಂಗೆ ತೆಕ್ಕೊಂಬಿಟ್ರೆ ಅಷ್ಟು ಕ್ರಿಸ್ಪಿ ಆಗಿರಲ್ಲ. ಇದೀಗ ರೆಡಿ ಇದೆ. ನೀವಿಲ್ಲಿ ನೋಡ್ತಿರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಪರ್ಫೆಕ್ಟಾಗಿ ಬೇಕ್ರಿಲಿ ಸಿಗುತ್ತಲ್ಲ ಅಷ್ಟೇ ಚೆನ್ನಾಗಿ ನಿಪ್ಪಟ್ಟು ಬಂದಿದೆ ಅಂತ. ನೀವು ಇದನ್ನು ಯಾವಾಗ ಬೇಕಾದ್ರೂ 10 ನಿಮಿಷದಲ್ಲಿ ಆರಾಮಾಗಿ ಮಾಡ್ಕೊಂಬಿಡ್ಬೋದು. ಇನ್ನೇನು ಹಬ್ಬಗಳೆಲ್ಲ ಸ್ಟಾರ್ಟ್ ಆಗ್ತಿದೆ, ಹೊರಗಡೆ ಹೋಗಿ ತರೋಕ್ಕಿಂತ ನಾವೇ ಮನೆಯಲ್ಲಿ ಒಂದು 10 ನಿಮಿಷಕ್ಕೆಲ್ಲ ಇದನ್ನು ರೆಡಿ ಮಾಡ್ಕೊಂಬಿಡ್ಬೋದು. ನಿಮಗೇನಾದರೂ ಈ ನಿಪ್ಪಟ್ಟು ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ನೀವು ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೂ ಕಮೆಂಟ್ ಮಾಡಿ. ಹಾಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಆವಾಗ ನಾನು ಹಾಕೋ ಪ್ರತಿಯೊಂದು ವಿಡಿಯೋನೂ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.